ಬ್ರದರ್ ಬಿಗ್ ಬಾಸ್ ನೋಡ್ತಾ ಇರಾ? ಹಾಂ ಸರ್ ನೋಡ್ತೀವಿ. ಯಾರಿಷ್ಟ? ನಮಗೆ ಸುದೀಪ್ ಅಂದರೂ ತುಂಬ ಇಷ್ಟ ಅವರು. ಸುದ್ದಿನ? ಹಾಂ ಸರ್ ಗಿಲ್ಲಿ ಗಿಲ್ಲಿ ನಟ? ಹಾಂ ಗಿಲ್ಲಿ. ಕಾವ್ಯ? ಅಷ್ಟೊಂದು ಇಷ್ಟ ಇಲ್ಲ ಸರ್. ಜೋಡಿ ಅಲ್ಲ ಸರ್? ಜೋಡಿ ಇದ್ರೂ ಗಿಲ್ಲಿ ಗೆಲ್ಬೇಕು ಸರ್, ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಓಕೆ. ಈಗ ನಿನ್ನೆ ಇದು ರಾಜವಲಿ ಥರ ಸ್ಟೈಲ್ ಮಾಡ್ಕೊಂಡಿದ್ರು. ಹಾಂ ಸರ್. ಚಂದ್ರಬಾಬು ಕರ್ಕೊಂಡೋಗ್ಬಿಟ್ಟು ಬೀಸೆಲ್ಲ ಬಳಸ್ಬಿಟ್ರೆ ಹೇಗೆ ಅನ್ನಿಸ್ತು? ತುಂಬ ಬೇಜಾರಾಯ್ತು ಸರ್. ತುಂಬ ಬೇಜಾರು. ಹಾಂ. ಓಕೆ, ಈಗ ಅಶ್ವಿನಿ ಅವ್ರು ಹೇಗೆ ಆಡ್ತಿದ್ದಾರೆ? ಹಾಂ ಸರ್. ಅಶ್ವಿನಿ ಅವರು ಅವರು ಆಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ, ಅಷ್ಟೇನು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಸರ್. ಅಷ್ಟಿಲ್ಲ. ಬಿಗ್ ಬಾಸಲ್ಲಿ ತುಂಬ ಸೋಂಬೇರಿ ಅಂದರೆ ಯಾರು ಸರ್ ಈಗಿರೋದು? ತುಂಬ ಸೋಮೇರಿ ಅಂದರೆ ಅವ್ರು ಇವ್ರು ಇದ್ದಾರಲ್ಲ ಸರ್, ರಾಜವಲಿದಲ್ಲಿ ಯಶ್ ಅತ್ತೆ ಮಗಳಿದ್ದಾಳಲ್ಲ, ಅಶ್ವಿನಿ ಗೌಡ. ಅವರು. ಅವರೇ ಹಾಂ. ತುಂಬ ಡೌ ಮಾಡ್ತಾರೆ. ಯಾರು ನಾಟಕ ಆಡ್ತಾರೆ? ನಾಟಕ ಅಂದರೆ ಯಾರು? ನಮ್ಮ ಗಿಲ್ಲಿ ಓವರ್ ಆಗಿ ಮಾಡ್ತಿದ್ದಾರೆ ಸ್ವಲ್ಪ. ಇಲ್ಲಿಂದ ಸ್ವಲ್ಪ ಓವರ್ ಆಯ್ತಾ? ಇನ್ನೊಂದು ಗಿಲ್ಲಿದೊಂದು ಸ್ಪೆಷಾಲಿಟಿ, ಎಲ್ಲ ಪ್ರತಿ ಶೋನಲ್ಲಿ ಒಂದೊಂದು ಹುಡುಗಿ ಚೇಂಜ್ ಮಾಡ್ತಿರ್ತಾರೆ. ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ? ಅವರು ಟ್ಯಾಲೆಂಟ್ ಬಗ್ಗೆ ಹೇಳೋಕ್ಕಾಗಲ್ಲ. ಅವರು ಯಾವ ಟ್ಯಾಲೆಂಟ್ ಯಾವ ಥರ ಮಾಡ್ತಾರೆ ಅವ್ರಿಗೆ ಗೊತ್ತು. ಅಂದರೆ ಅವರು ಒಂದೊಂದು ಶೋಗೆ ತಕ್ಕಂತೆ ಅವರು ಆ್ಯಕ್ಟಿವಿಟಿ ಚೇಂಜ್ ಮಾಡ್ತಾ ಇರ್ತಾರೆ. ಮತ್ತು ಯಾರೇ ಕೌಂಟ್ರ್ ಕೊಟ್ಟರು ಆ ಸ್ಪಾಟಲ್ಲಿ ಕೌಂಟ್ರ್ ಕೊಡ್ತಾರೆ. ಹಾಂ ಸರ್, ಅದೊಂದು ಆದರೆ ಹೇಗೆ ಅನಿಸುತ್ತೆ? ಅದು ತುಂಬ ಖುಷಿ ಅನಿಸುತ್ತೆ ಸರ್ ಅದು. ಓಕೆ. ಮತ್ತು ಬಿಗ್ ಬಾಸಲ್ಲಿ ಮತ್ತು ಬೇರೆ ಯಾರು ಇಷ್ಟ ನಿಮಗೆ? ನಮ್ಮ ಕಡೆಯವರೊಬ್ಬರು ಬಂದಿದ್ದಾರೆ, ಮಲ್ಲಮ್ಮ ಅಂತ. ಹಾಂ. ಚೆನ್ನಾಗಿ ಆಡ್ತಿದ್ದಾರಾ? ಹಾಂ, ಆಡ್ತಾ ಇದ್ದಾರೆ ಅವರು. ಇನ್ನು ಉತ್ತರ ಕರ್ನಾಟಕದ ಇನ್ನು ಮಾಳು ನಿಪ್ಪಾಳು ಬಂದರೆ ಅವ್ರ ಬಗ್ಗೆ ಏನು ಅನಿಸುತ್ತೆ? ಅವರು ಚೆನ್ನಾಗಿ ತುಂಬ ಕಷ್ಟಪಟ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ದಾರೆ. ಯಾರು ಬರಬಾರ್ದಿತ್ತು? ಬಿಗ್ ಬಾಸ್ಗೆ ಬರಬಾರ್ದಿತ್ತು. ಅವರು ಏನೋ 100 ಕೋಟಿ ನಾಯಿ ಅಂತೆ, ಅದು ಬಂಗಾರ ಅಂತೆ, ಅಷ್ಟೊಂದಿದ್ರೂ ಬಿಗ್ ಬಾಸ್ ಅವ್ರಿಗೇನು ಅವಶ್ಯಕತೆ ಇರಲಿಲ್ಲ ಕರ್ಕೊಡೋದು ಬಿಗ್ ಬಾಸ್. ಯಾಕಂದರೆ ತುಂಬ ಬಡ ಪ್ರತಿಭೆ, ಬಡತನದಿಂದ ಬಂದಿವ್ರಿಗೆ ಸ್ವಲ್ಪ ಚಾನ್ಸ್ ಕೊಟ್ಟರೆ ಏನೋ ಬೆಳ್ಕೊಂಡು ಸ್ವಲ್ಪ ಚೆನ್ನಾಗಿರ್ತಾರೆ. ಏನೋ ಗೆದ್ದರೆ ಏನೋ ಖುಷಿ ಅವ್ರಿಗೆ. ಸ್ವಲ್ಪ ಬಡತನದಿಂದ ಎಲ್ಲ ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿ. ಅವ್ರಿಗೆಲ್ಲ ಕಷ್ಟ ಎಲ್ಲ ಗುರ್ತಿರುತ್ತೆ. ದುಡ್ಡಿರೋರು ಬಂದರೆ ಏನು ಅವ್ರೇನು ದುಡ್ಡು ವ್ಯಾಲ್ಯೂ ಕೊಡೋಲ್ಲ, ಅಷ್ಟು ಕಷ್ಟ ಇರ್ತಾರೆ. ಇಲ್ಲ, ಅವ್ರು ಹೇಳೋದೆಲ್ಲ ನಿಜ ಅನಿಸುತ್ತಾ ನಿಮಗೆ? ಅಷ್ಟೊಂದು ಅನಿಸ್ತಾ ಇಲ್ಲ, ಆದ್ರೂ ಒಂದೊಂದು ಸಾರಿ ಡೌಟ್ ಬರುತ್ತೆ. 100 ಕೋಟಿ ನಾಯಿ ಬಂಗಾರ ಹಾಕ್ಕೊಂಡು ಬಿಗ್ ಬಾಸ್ 50 ಲಕ್ಷ ಗೆಲ್ಲೋಕೆ ಯಾಕೆ ಬರಬೇಕು ಅವ್ರು ಅಂತ ಹೇಳೋಕ್ಕಾಗಲ್ಲ. ಸರಿ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್ ಬಿಗ್ ಬಾಸಲ್ಲಿ. ಯಾರು ಇಷ್ಟ ಆಗ್ತಾರೆ? ಅಂಬರೀಷ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಗೆ ತುಂಬ ಇಷ್ಟ. ಬಿಗ್ ಬಾಸ್ ಸುದೀಪ್ ಅವರು, ಸಾರಿ, ಸ್ಪರ್ಧಿಗಳಲ್ಲಿ ಯಾರು ಇಷ್ಟ ನಿಮಗೆ? ವರದಿ ಅಲ್ಲ, ಬಿಗ್ ಬಾಸ್ ನೋಡಿದ್ದೀರಾ? ಹಾಂ, ಸುದೀಪ್ ಅವರು ವರದಿಯಲ್ಲಿ ತುಂಬ ಇಷ್ಟ ಸರ್. ಈ ವರ್ಷ ಈ ಸೀಸನ್ ನೋಡಿಲ್ವಾ? ಇವಾಗ ನೋಡಿಲ್ಲ ಸರ್. ಪುನೀತ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಪುನೀತ್ ಅವರು ತುಂಬಾ ಅವರು ಒಳ್ಳೆಯ ಒಂದು ವ್ಯಕ್ತಿ ಸರ್, ಒಂದು ಸಮಾಜ ವ್ಯಕ್ತಿ ಅವರು. ತುಂಬ ಎಲ್ಲ ಕಡೆ ಒಳ್ಳೆ ರೀತಿಯಿಂದ ಸೇವೆ ಮಾಡಿದರು. ಅವರೊಂದು ಒಂದು ಫಿಲಿಮ್ ನೋಡಿದರೆ ಒಂದು ಒಳ್ಳೆಯ ಒಂದು ಕಳಕಳಿ ಬರುತ್ತೆ ಸರ್. ತುಂಬ ಸರ್ ಅವರು ಒಳ್ಳೆ ಒಂದು ಶ್ರಮಜೀವಿ ಸರ್, ಸಮಾಜ ಜೀವಿ, ದೇವರ ಸಮ ಅವರು, ಒಳ್ಳೆಯವರು.